ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಆರೋಗ್ಯ ಗಂಭೀರ, ಐಸಿಯುನಲ್ಲಿ ಮುಂದುವರೆದ ಚಿಕಿತ್ಸೆ. ಪತ್ನಿ ಆರೋಗ್ಯ ಸ್ಥಿತಿ ನೆನೆದು ದೇವೇಗೌಡರು ಗದ್ಗದಿತ. ತಾಯಿ ಚೆನ್ನಮ್ಮರ ಆರೋಗ್ಯ ಸ್ಥಿತಿ ನೆನೆದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕೂಡ ಭಾವುಕ. ಈ ಸುದ್ದಿಗಳನ್ನು ನೋಡೋಣ. ಚೆನ್ನಮ್ಮ ಆರೋಗ್ಯ ಗಂಭೀರ. ನ್ಯೂಸ್ ಟಾಪ್ನಲ್ಲಿ ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ. ಉಸಿರಾಟದ ಸಮಸ್ಯೆಯಿಂದ ಮೊನ್ನೆ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಗೆ ಅವರನ್ನು ದಾಖಲಿಸಲಾಗಿತ್ತು. ಐಸಿಯುನಲ್ಲಿ ಚಿಕಿತ್ಸೆ ಮುಂದುವರೆದಿದ್ದು ನಿನ್ನೆ ಅವರ ಆರೋಗ್ಯ ಸ್ಥಿತಿ ಮತ್ತಷ್ಟು ಕ್ಷೀಣಿಸಿದೆ. 2-3 ವರ್ಷದಿಂದ ಉಸಿರಾಟದ ಸಮಸ್ಯೆಯಿಂದ ದೇವೇಗೌಡರ ಪತ್ನಿ ಚೆನ್ನಮ್ಮ ಬಳಲ್ತಾ ಇದ್ರು. ಈ ಹಿಂದೆಯೂ ಹಲವು ಬಾರಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆದಿದ್ರು. ಬುಧವಾರದಿಂದ ಚೆನ್ನಮ್ಮ ಅವರ ಆರೋಗ್ಯದಲ್ಲಿ ತೀವ್ರ ಏರುಪೇರು ಉಂಟಾಗಿದ್ದರಿಂದ ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ತಜ್ಞ ವೈದ್ಯ ಡಾಕ್ಟರ್ ಸತ್ಯನಾರಾಯಣ ನೇತೃತ್ವದಲ್ಲಿ ಚೆನ್ನಮ್ಮನವರಿಗೆ ಚಿಕಿತ್ಸೆ ನೀಡಲಾಗ್ತಿದೆ. ಪತ್ನಿ ಚೆನ್ನಮ್ಮರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಎಂಬ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ಆಸ್ಪತ್ರೆಗೆ ಮಾಜಿ ಪ್ರಧಾನಿ ದೇವೇಗೌಡರು ಆಗಮಿಸಿದ್ರು. ಬಳಿಕ ಆಸ್ಪತ್ರೆಯಿಂದ ಹೊರಬರುವಾಗ ದೇವೇಗೌಡರು ಗದ್ಗದಿತರಾಗಿದ್ರು. ಚೆನ್ನಮ್ಮನಿಗೆ ತಜ್ಞ ವೈದ್ಯರ ತಂಡ ಚಿಕಿತ್ಸೆ ನೀಡ್ತಾ ಇದೆ. ಉಸಿರಾಟದ ಸಮಸ್ಯೆ ಹೊರತುಪಡಿಸಿ ಯಾವುದೇ ಸಮಸ್ಯೆ ಇಲ್ಲ ಎಂದು ವೈದ್ಯರು ಹೇಳಿದ್ದಾರೆ. ನೋಡೋಣ, ನನಗೆ ಡಯಾಲಿಸಿಸ್ ಮಾಡಿದ್ದಾರೆ, ಹಾಗಾಗಿ ಮನೆಗೆ ಹೋಗಬೇಕು ಎಂದು ದೇವೇಗೌಡರು ಹೇಳಿದ್ರು. ಉಸಿರಾಟದ ಒಂದು ಸಮಸ್ಯೆನ ಬಗೆಹರಿಸಲಿಕ್ಕೆ ಬಾಕಿ ತೊಂದರೆ ಏನಿಲ್ಲ. ಬ್ಲಡ್ ಪ್ರೆಷರ್ ಚೆನ್ನಾಗಿದೆ, ಬ್ಲಡ್ ಶುಗರು ಅದೆಲ್ಲ ಏನು ತೊಂದರೆ ಇಲ್ಲ. ಕಿಡ್ನಿ ಮತ್ತು ಹಾರ್ಟು ಎಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ಓನ್ಲಿ ಲಂಗ್ಸಲ್ಲೇ ಉಸಿರಾಟ ಪ್ರಾಬ್ಲಮ್ ಇದೆ. ಚೆನ್ನಮ್ಮರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಎಂಬ ವಿಚಾರ ತಿಳಿತಾ ಇದ್ದ ಹಾಗೆ ಮಣಿಪಾಲ್ ಆಸ್ಪತ್ರೆಗೆ ಗೌಡರ ಕುಟುಂಬದ ಸದಸ್ಯರೆಲ್ಲ ಧಾವಿಸಿದ್ರು. ಕೇಂದ್ರ ಸಚಿವ ಕುಮಾರಸ್ವಾಮಿ, ಅನಿತಾ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ, ಎಚ್.ಡಿ. ರೇವಣ್ಣ, ಸಂಸದ ಡಾಕ್ಟರ್ ಸಿ.ಎನ್. ಮಂಜುನಾಥ್, ಶಾಸಕ ಸಿ.ಎನ್. ಬಾಲಕೃಷ್ಣ ಮಣಿಪಾಲ್ ಆಸ್ಪತ್ರೆಗೆ ಆಗಮಿಸಿದ್ರು. ತಾಯಿ ಚೆನ್ನಮ್ಮರ ಆರೋಗ್ಯ ಸ್ಥಿತಿನೆಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕೂಡ ಭಾವುಕರಾದ್ರು. ಆಸ್ಪತ್ರೆ ಹೊರಗಡೆ ಮಾತನಾಡಿದ ಕುಮಾರಸ್ವಾಮಿ ಅವರು, ವೈದ್ಯರು ಕೈಮೀರಿ ಪ್ರಯತ್ನ ಮಾಡಿದ್ದಾರೆ, ಈಗ ದೇವರೇ ಅವರನ್ನ ಕಾಪಾಡಬೇಕು ಎಂದು ಕುಮಾರಸ್ವಾಮಿ ಹೇಳಿದ್ದಾರೆ. ಇಲ್ಲಿ ಮಣಿಪಾಲ್ನ ವೈದ್ಯರು ಎಲ್ಲಾ ರೀತಿಯ ಮುತುವರ್ಜಿ ವಹಿಸಿ ಎಲ್ಲಾ ರೀತಿಯ ಚಿಕಿತ್ಸೆ ಮಾಡ್ತಾ ಇದ್ದಾರೆ. ಆದರೆ ಅಂತಿಮವಾಗಿ ಆ ಚಿಕಿತ್ಸೆಗಳನ್ನು ಮೇಲ್ಪಟ್ಟು ಅವ್ರು ನಂಬಿರ್ತಕ್ಕಂಥ ನಮ್ಮ ತಾಯಿಯವರು, ಆ ಒಂದು ರಾಜರಾಜೇಶ್ವರಿ ತಾಯಿ ಅಂತಾರೆ, ಮೊದಲಿಂದ ಕಾಪಾಡಿರ್ತಕ್ಕಂಥದ್ದು ಆ ತಾಯಿ. ಅದರಿಂದ ಆ ದೇವರ ನಂಬಿಕೆಯವರೇನು ಇಟ್ಕೊಂಡಿದ್ದಾರೆ, ನಮ್ಮ ತಂದೆಯವರು ನಂಬಿಕೆ ಇಟ್ಕೊಂಡಿದ್ದಾರೆ. ಯಾವುದೇ ಸಮಸ್ಯೆಗಳಿಂದ ಮತ್ತೆ ಪುನಃ ಅವರು ಉತ್ತಮವಂತ ರೀತಿಯಲ್ಲಿ ಮನೆಗೆ ಬರ್ತಾರೆ ಅಂತಕ್ಕಂಥ ನಂಬಿಕೆ. ಚೆನ್ನಮ್ಮರ ಮೇಲೆ 25 ವರ್ಷದ ಹಿಂದೆ ಆಸಿಡ್ ದಾಳಿ ಆದಾಗ್ಲೂ ಬದುಕಲ್ಲ ಅಂದ್ರು. ಆಗ ದೇವರ ಪೂಜೆಯಿಂದ ಪಾರಾದ್ರು. ಈಗ ಮಣಿಪಾಲ್ ಆಸ್ಪತ್ರೆಯ ವೈದ್ಯರು ಚಿಕಿತ್ಸೆ ನೀಡ್ತಿದ್ದಾರೆ. ಆದ್ರೆ ಚಿಕಿತ್ಸೆಗಿಂತಲೂ ರಾಜರಾಜೇಶ್ವರಿ ತಾಯಿಯೇ ಕಾಪಾಡಬೇಕು, ಯಾವುದೇ ಸಮಸ್ಯೆ ಇಲ್ಲದೆ ಗುಣವಾಗಿ ಬರ್ತಾರೆಂಬ ನಂಬಿಕೆ ಇದೆ ಎಂದು ಕೇಂದ್ರ ಸಚಿವ ಕುಮಾರಸ್ವಾಮಿ ಹೇಳಿದ್ದಾರೆ. ಸುಮಾರು 25 ವರ್ಷಗಳ ಹಿಂದೆ ಯಾವೊಂದು ಆಸಿಡ್ ನ ಅಟ್ಯಾಕ್ ನಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಸನ್ನಿವೇಶದಲ್ಲೂ ಅವ್ರು ನಂಬಿರ್ತಕ್ಕಂಥ ದೇವರು ಪ್ರತಿನಿತ್ಯ ದಿನಕ್ಕೆ 10 ಗಂಟೆ ಅವರ ದೇವರ ಕೋಣೆಲ್ಲ ಪೂಜೆ ಮಾಡ್ತಕ್ಕಂಥ ಅವರ ನಡವಳಿಕೆ ಏನು, ಆ ದೇವರೇ ಅವ್ರನ್ನ ಕಾಪಾಡ್ತಕ್ಕಂಥ. ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಎಂಬ ವಿಷಯ ಜೆಡಿಎಸ್ ಪಾಳೆಯದಲ್ಲಿ ಆತಂಕ ಮೂಡಿಸಿದೆ. ನಿನ್ನೆ ರಾತ್ರಿ ಜೆಡಿಎಸ್ ಶಾಸಕರು, ಮುಖಂಡರ ದಂಡೆ ಮಣಿಪಾಲ್ ಆಸ್ಪತ್ರೆಗೆ ಆಗಮಿಸಿತ್ತು. ಸಾರಾ ಮಹೇಶ್, ಪುಟ್ಟರಾಜು ಮತ್ತಿತರರು ಆಸ್ಪತ್ರೆಗೆ ಧಾವಿಸಿ ಚೆನ್ನಮ್ಮರ ಆರೋಗ್ಯದ ಕುರಿತು ಮಾಹಿತಿ ಪಡೆದುಕೊಂಡರು. ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ನಿನ್ನೆ ಮಣಿಪಾಲ್ ಆಸ್ಪತ್ರೆಗೆ ತೆರಳಿ ಚೆನ್ನಮ್ಮರ ಆರೋಗ್ಯ ಸ್ಥಿತಿಯ ಬಗ್ಗೆ ವೈದ್ಯರಿಂದ ಮಾಹಿತಿ ಪಡೆದುಕೊಂಡ್ರು. ಚೆನ್ನಮ್ಮನವರ ಆರೋಗ್ಯ ವಿಚಾರಿಸಿಕೊಂಡು ಬಂದಿದ್ದೀನಿ, ಚಿಕಿತ್ಸೆಗೆ ಸ್ಪಂದಿಸ್ತಾ ಇದ್ದಾರೆ, ಆದರೂ ಕ್ರಿಟಿಕಲ್ ಇದೆ ಅಂತ ತಿಳಿಸಿದ್ರು. ನಾನು ಚೆನ್ನಮ್ಮ ಅವ್ರನ್ನ ಹೋಗಿ ನೋಡಿ ಬಂದಿದ್ದೀನಿ. ಆಸ್ಪತ್ರೆಯಲ್ಲಿ ಈಗಾಗಲೇ ಟ್ರೀಟ್ಮೆಂಟ್ ತೊಗೊತಾ ಇದ್ದಾರೆ. ಸೊ ಮೊನ್ನೆನೂ ಕೂಡ ಭಾಳ ಕ್ರಿಟಿಕಲ್ ಆಗಿತ್ತು. ಇವತ್ತು ಸ್ವಲ್ಪ ಚೇತರಿಕೆಯನ್ನು ಕಂಡಿದ್ದಾರೆ. ನಾನು ಹೋಗಿ ಅವರ ವಾರ್ಡ್ಗೆ ಹೋಗಿ ಅವರನ್ನು ನೋಡಿ ಬಂದಿದ್ದೀನಿ.